ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅವರು ನಿಮ್ಮ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ನೀವು ಇಷ್ಟ ಮಾಡುವಂತಹ ವ್ಯಕ್ತಿ ಇರಬಹುದು, ನಿಮ್ಮ ಜೀವನ ಸಂಗಾತಿ ಇರಬಹುದು. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಜೊತೆ ಇಲ್ಲ. ನೀವು ಕಾಲ್ ಮಾಡಿದ್ರೆ ಕಾಲ್ ತೆಗಿಯಲ್ಲ, ಮಾತನಾಡ್ತಾ ಇಲ್ಲ, ಮೀಟ್ ಆಗ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ನೀವಿಬ್ಬರು. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿ ದಿನಗಳಾಗಿರ್ಬೋದು, ಅಥವಾ ವಾರಗಳಾಗಿರ್ಬೋದು, ಅಥವಾ ತಿಂಗಳು ಆಗಿರ್ಬೋದು, ಅಥವಾ ವರ್ಷನೇ ಆಗಿರ್ಬೋದು. ಇಂಥ ಸಿಚುವೇಶನಲ್ಲಿ ಆ ವ್ಯಕ್ತಿಗೆ ನಿಮ್ಮ ನೆನಪಿದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಇವಾಗ ಅವರು ಹೇಗಿದ್ದಾರೆ, ಅವರ ಜೀವನದಲ್ಲಿ ಹೇಗಿದ್ದಾರೆ, ನಿಮಗೆ ತುಂಬ ನೋವು ಕೊಟ್ಟು ಹೋಗಿದ್ದಾರೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ಹೋಗಿದ್ದಾರೆ. ಕೆಲವರು ಮೋಸ ಮಾಡದೇ ಹೋಗಿರ್ಬೋದು, ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಏನಾಗ್ತಾ ಉಂಟು ಅಂತ ನೀವು ಅರ್ಥ ಮಾಡಿಕೊಳ್ಳುವ ಬೇರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಇಂಥ ಸಿಚುವೇಶನಲ್ಲಿ ನಾವು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಇವಾಗ ಹೇಗೆ ಉಂಟು ಅವರ ಜೀವನ ಅನ್ನೋದನ್ನು ನಾವು ನೋಡುವ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವು ಸಕ್ಸಸ್ ಆಗಲಿ ಅಂತ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ನನಗೆ ದೊರೆತಂತಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳಿ. ಅವ್ರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೋಡುವ. ಅವರಿಗೆ ನಿಮ್ಮ ಬಗ್ಗೆ ಏನು ಅನಿಸಿಕೆ ಉಂಟು, ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವರು ತುಂಬ ಖುಷಿಯಾಗಿದ್ದಾರೆ. ಅವರ ಜೀವನ ನಡೆಸಲಿಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆ ಇಲ್ಲ, ಎಲ್ಲನೂ ಉಂಟು. ಆದರೆ ಅವರ ಜೀವನದಲ್ಲಿ ನೆಮ್ಮದಿ, ಖುಷಿ, ಸಂತೋಷ ಅನ್ನೋದಿಲ್ಲ. ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮಗೆ ಮೋಸ ಮಾಡಿರ್ಬೋದು, ಸೊ ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಹೋಗಿರ್ಬೋದು. ಏನು ಮುಖ್ಯವಾಗಿ ಬೇಕಿತ್ತು ಅವ್ರ ಲೈಫಲ್ಲಿ ಒಂದು ನೆಮ್ಮದಿಯ ಜೀವನ, ಖುಷಿ, ಅದು ಇಲ್ಲ. ಅವರ ಮನಸ್ಸಿನಲ್ಲಿ ತುಂಬ ನೋವುಂಟು, ದುಃಖ ಪಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಕ್ಷಣಗಳು ಆ ವ್ಯಕ್ತಿಗೆ ಖುಷಿ, ನೆಮ್ಮದಿ ಕೊಡುತ್ತೆ. ನಿಮ್ಮನ್ನು ಆ ವ್ಯಕ್ತಿ ಮರೆತಿಲ್ಲ. ನಿಮ್ಮನ್ನಾಗಲಿ, ನಿಮ್ಮ ಪ್ರೀತಿಯನ್ನಾಗಲಿ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ. ಕೆಲವೊಂದು ತಪ್ಪು ನಡೆದಿದೆ ಇಲ್ಲಿ. ಅದಕ್ಕೋಸ್ಕರ ಅವರು ತುಂಬ ಗಿಲ್ಟಿ ಫೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಜಾಬ್ ರಿಲೇಟೆಡ್ ಅಥವಾ ಕೆರಿಯರ್ ರಿಲೇಟೆಡ್ ಇಲ್ಲಿ ಯಾವುದೇ ಒಂದು ರೀತಿ ಸಮಸ್ಯೆ ಕಾಣ್ತಾ ಇಲ್ಲ. ಆದರೆ ಆ ವ್ಯಕ್ತಿ ಜೀವನದಲ್ಲಿ ನೀವು ತುಂಬ ಮಹತ್ವದ ಪಾತ್ರವನ್ನು ವಹಿಸಿದ್ರೆ, ಸೊ ಅವರಿಗೆ ನೀವೊಂದು ಸ್ಫೂರ್ತಿ, ಮೋಟಿವೇಶನ್ ಅಂತ ಹೇಳ್ಬೋದು. ನೀವು ಅವರಿಗೆ ನೋವು ಕೊಟ್ಟಿಲ್ಲ, ಅವರೇ ನಿಮಗೆ ನೋವು ಕೊಟ್ಟದ್ದು. ಇಲ್ಲಿ ಅವರದ್ದು ಬಂದುಬಿಟ್ಟು ಜಲತತ್ವ ರಾಶಿ ಇರ್ಬೋದು. ಇಲ್ಲಿ ನೀವು ತುಂಬ ಅವರಿಗೆ ಒಂದು ಮೋಟಿವೇಶನ್ ಮಾಡಿದ್ದೀರಾ, ಗೈಡ್ ಮಾಡಿದ್ದೀರಾ, ಧೈರ್ಯ ತುಂಬಿದ್ದೀರಾ. ಎಷ್ಟೋ ಒಂದು ಕಡೆ ಅವರು ತಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಅಥವಾ ಲೈಫಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲ, ಸೊ ನಾನು ಸೋತೋದೆ ಅನ್ನೋ ಟೈಮ್ನಲ್ಲೆಲ್ಲ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸ್ಫೂರ್ತಿಯ ಮಾತಿನಿಂದ ಅಥವಾ ನಾನಿದ್ದೇನೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಆ ವ್ಯಕ್ತಿಯನ್ನು ಕೈ ಹಿಡಿದು ಮೇಲೆ ಎತ್ತುವ ಪ್ರಯತ್ನವನ್ನು ಅಥವಾ ಮುಂದೆ ನಡೆಯುವಂತಹ ಪ್ರಯತ್ನವನ್ನು ನೀವು ಮಾಡಿದ್ದೀರಾ. ಸೊ ಅದೆಲ್ಲವನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ರಿಟರ್ನ್ ನಿಮ್ಮ ಲೈಫಲ್ಲಿ ಬರಬೇಕು, ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಹಳೆಯ ನೆನಪುಗಳು ಅವ್ರಿಗೆ ತುಂಬ ಕಾಡ್ತಾ ಉಂಟು. ಆದರೆ ಇಲ್ಲಿ ಕೆಲವೊಂದು ಮೂಮೆಂಟಲ್ಲಿ ಅವರಿಗೆ ಯಾವುದು ಕೂಡ ಸಮಾಧಾನ ಇಲ್ಲ. ಎಲ್ಲವನ್ನು ಕಳ್ಕೊಂಡ ಥರ ಇದ್ದಾರೆ ಅವರು. ಅಂದರೆ ಎಲ್ಲ ಇದ್ರೂ ನೀವಿಲ್ಲ, ನಿಮ್ಮ ಆ ಒಂದು ಮಾತಿಲ್ಲ, ಒಂದು ಮೋಟಿವೇಶನ್ ಮಾಡುವವರಿಲ್ಲ, ನನಗೆ ಆತ್ಮಸ್ಥೈರ್ಯ ನೀಡುವವರಿಲ್ಲ ಅಂತ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದು ತುಂಬ ಇಲ್ಲಿ ಅವರ ಮನಸ್ಸಿಗೆ ಬರ್ತಾ ಉಂಟು. ಇಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಅವರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಸರಿ ಮಾಡಬೇಕು ಅಂದ್ರೂ ಅದು ಕೂಡ ಆಗ್ತಾ ಇಲ್ಲ. ರಿಟರ್ನ್ ಬರಲು ಕೂಡ ಆಗ್ತಾ ಇಲ್ಲ. ಇಲ್ಲಿ ಏನೋ ಒಂದು ಸ್ಟಕ್ ಎನರ್ಜಿ ಉಂಟು.
ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ದರೆ ಬರ್ತಾರೆ. ಬಟ್ ಪೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಬೇರೆ ನಂಬರಿಂದ ಕಾಲ್ ಮಾಡಿ ಮೆಸೇಜಸ್ ಮಾಡೋದು ಬೇಡ. ವೇಟ್ ಮಾಡಿ. ವೇಟಿಂಗ್ ಎನರ್ಜಿ ಉಂಟು. ನೀವು ಎಷ್ಟು ಅವರನ್ನು ಪ್ರೀತಿ ಮಾಡಿದ್ದೀರಾ, ಅವರಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀರಾ, ಆ ವ್ಯಕ್ತಿಯ ಜೀವನ ಆ ಥರ ಬದಲಾಗಲಿಕ್ಕೆ ನೀವೇ ಕಾರಣ. ಇದು ಜನರಲ್ ಆಗಿರುತ್ತೆ, ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾರಿಗೂ ಅನ್ವಯ ಆಯ್ತು ನೋಡಿ ಅವರು ಮಾತ್ರ ತಗೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳುವಾಗ ಇದು. ಮತ್ತು ಇಲ್ಲಿ ನೀವು ಇವಾಗ ನಿಮ್ಮ ಲೈಫ್ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ನೀವು ಅವರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದೀರಾ. ಹೌದಾ ಅಲ್ವಾ ಹೇಳಿ? ತುಂಬ ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ನೊಂದ್ಕೊಳ್ತಾ ಇದ್ದೀರಾ. ಆ ವ್ಯಕ್ತಿ ಬರಬೇಕು ಅಂತ ಅಂದ್ಕೊಂಡ್ರು ನಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಅಲ್ಲಿ ಥರ್ಡ್ ಪಾರ್ಟಿಯಲ್ಲಿ ತಡೀತಾ ಇದ್ದಾರೆ. ಸೊ ತುಂಬ ಕಷ್ಟ ಉಂಟಿರಲಿ. ವೇಟಿಂಗ್ ಎನರ್ಜಿ ಉಂಟು. ಪೋಸ್ಟ್ ಮಾಡಲಿಕ್ಕೂ ಬರಲ್ಲ ಇಲ್ಲಿ. ಅಂದರೆ ನಂಬಳ ಬ್ಲಾಕ್ ಮಾಡಿದ್ದಾರೆ, ಕೆಲವರದ್ದು ಅನ್ಬ್ಲಾಕ್ ಮಾಡ್ತಾ ಇಲ್ಲ. ಸೊ ಅವರಾಗಿಯೇ ಬರಬೇಕು. ಆದರೆ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ನಿಮಗಿರುವಂತಹ ಕೆಲಸ, ನಿಮ್ಮ ಜವಾಬ್ದಾರಿ, ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ. ಬರೀ ಕಣ್ಣೀರು ಹಾಕೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅವರ ಫೋಟೋ ನೋಡೋದು, ವಿಡಿಯೋ ನೋಡೋದು, ಇದೇ ಮಾಡ್ತಾ ಇದ್ದೀರಾ. ಸೀರಿಯಸ್ ಆಗಿ ನಿಮ್ಮ ಲೈಫ್ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ನೀವಿಲ್ಲಿ. ತುಂಬ ದುಃಖ ಪಡ್ತಾ ಇದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬೇಸರದಲ್ಲಿದ್ದೀರಾ. ಇಲ್ಲಿ ನಿಮಗೆ ನಿಮ್ಮದೇ ಆದಂತಹ ಜೀವನ ಉಂಟು. ಆ ವ್ಯಕ್ತಿ ಬರುವ ಟೈಮ್ನಲ್ಲಿ ಬರ್ತಾರೆ. ಸೊ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟು ಹೋಗಿದ್ದಾರೆ, ಸುಮ್ಮನೆ ಹೋಗಿಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ, ಕೆಲವರಿಗೆ ಮ್ಯಾಕ್ಸಿಮಮ್ ಆಗಿ ತುಂಬ ನೋವು ಕೊಟ್ಟು ಹೋಗಿದ್ದಾರೆ. ಮನಸ್ಸಿಗೆ ನೋವಾಗೋ ಥರ ಮಾತನಾಡಿಬಿಟ್ಟು ನಿಮ್ಮಿಂದ ದೂರ ಆಗಿದ್ದಾರೆ ಆ ವ್ಯಕ್ತಿ. ಇವಾಗ ನಿಮ್ಗೆ ಯಾರು ಬೇಕು ಅಂದರೆ ಅವರು ಬರ್ತಾರಾ? ಇಲ್ಲ. ಅವರ ಮನಸ್ಸು ಪರಿವರ್ತನೆ ಆಗ್ತಾ ಉಂಟು. ನೀವು ಬೇಕು, ನಾನು ಮಾಡಿದ್ದು ತಪ್ಪು, ನಾನು ಆ ಥರ ನಡ್ಕೊಳ್ಬಾರ್ದಿತ್ತು, ನನಗೆ ತುಂಬ ಲೈಫಲ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ, ಇವತ್ತಿನ ಸಿಚುವೇಶನ್ಗೆ ಅವರೇ ಕಾರಣ, ನಾನು ಈ ಥರ ಆಗಲಿಕ್ಕೆ ಅಂತ ಆ ವ್ಯಕ್ತಿ ಅಂದ್ಕೊಂಡಿಲ್ಲ. ಇವಾಗ ಅವರಿಗೆ ಯಾರು ಕೂಡ ಮೋಟಿವೇಶನ್ ಮಾಡುವವರಿಲ್ಲ, ಗೈಡ್ ಮಾಡುವವರಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿಗೆ ಗೊತ್ತಾಗ್ತಾ ಉಂಟು ನಿಮ್ಮ ವ್ಯಾಲ್ಯೂ ಎಷ್ಟು ಅಂತ. ಪ್ರೀತಿಯಲ್ಲಿ ನಾವಾಗೇ ಹೋಗುವುದಕ್ಕಿಂತ ಎದುರಿನವರು ಬರೋದು ತುಂಬ ಮುಖ್ಯ ಆಗುತ್ತೆ. ಈ ಥರ ನಡೆದಾಗ, ಈ ಥರ ಒಂದು ಜಗಳ ಆಗಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಅಂದ ತಕ್ಷಣ ನಾವಾಗೇ ಪದೇ ಪದೇ ಕಾಲ್ ಮಾಡಿಬಿಟ್ಟು ಅಥವಾ ಬೇರೆ ನಂಬರಿಂದ ಕಾಲ್ ಮಾಡಿಬಿಟ್ಟು ಬ್ಲಾಕ್ ಇದ್ದರೆ, ಸೊ ಅವರನ್ನು ಕಾದಿಬೇಡಿ, ಬನ್ನಿ ರೀಕನೆಕ್ಟ್ ಆಗುವ ಅಂದರೆ ಆಗಲ್ಲ. ಅವರಾಗೆ ಮನಸ್ಸಿನಲ್ಲಿ ಚೇಂಜ್ ಆಗಿ ಬರಬೇಕಾಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕು? ಅವರಾಗಿ ರಿಟರ್ನ್ ಬರ್ತಾರೆ. ನೀವು ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ನಿಮಗೆ ನಿಮ್ಮ ಲೈಫಲ್ಲಿ ಇರುವಂಥ ಜವಾಬ್ದಾರಿ ಉಂಟು. ನಿಮಗೆ ನಿಮ್ಮದೇ ಆದಂತಹ ಜೀವನ ಉಂಟು. ಏನಾಗ್ತಾ ಉಂಟು, ಏನು ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಡಿಪ್ರೆಷನ್ನಲ್ಲಿ ಇರಬೇಡಿ, ಕಣ್ಣೀರು ಜಾಸ್ತಿ ಹಾಕಬೇಡಿ. ಅದೇ ಕಂಟುಂಟು. ತುಂಬ ಅಳ್ತಾ ಇದ್ದೀರಾ, ತುಂಬ ನೊಂದ್ಕೊಳ್ತಾ ಇದ್ದೀರಾ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಎಲ್ಲ ಕಲ್ಕೊಂಡೆ, ಲೈಫಲ್ಲಿ ಏನೂ ಇಲ್ಲ. ಕೆಲವರದ್ದಲ್ಲಿ ತಿಂಗಳುಗಟ್ಟಲೆ ಆಗಿದೆ ಅವ್ರು ನಿಮ್ಮಿಂದ ದೂರ ಆಗಿ, ವರ್ಷನೇ ಆಗಿದೆ ಕೆಲವರದ್ದು. ಆದರೂ ನೀವು ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ಕಣ್ಣೀರು ಹಾಕಿದ ತಕ್ಷಣ ಅವ್ರು ಬರ್ತಾರ? ಅವ್ರ ಮನಸ್ಸು ಪರಿವರ್ತನೆ ಆಗ್ತಾ ಉಂಟು. ಅದು ಕಂಪ್ಲೀಟ್ ಆಗಿ ಅಲ್ಲಿ ಅವರೇನು ಲೈಫ್ ಲೆಸನ್ ಕಲಿಬೇಕು ಅದನ್ನು ಕಲಿತು ಬಿಟ್ಟು ರಿಟರ್ನ್ ನಿಮ್ಮ ಅಲ್ಲಿಗೆ ಬರ್ತಾರೆ. ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆದದ್ದು, ಹಾಗೆಯೇ ಪವಿತ್ರವಾದದ್ದು. ಸೊ ಹಾಗಾಗಿ ಪ್ರೀತಿಯಲ್ಲಿ ಒಂದು ಅಂದರೆ ಡಿವೈನ್ ಬ್ಲೆಸ್ಸಿಂಗ್ಸ್ ಅನ್ನೋದು ಉಂಟು. ಅವ್ರು ರಿಟರ್ನ್ ಬರ್ತಾರೆ. ನೀವೆಲ್ಲಿ ಮಾಡಬೇಕು? ಖುಷಿಯಾಗಿರಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮ ಜಾಬ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಸೊ ಸೆಲ್ಫ್ ಲವ್ ಇಂಪಾರ್ಟೆಂಟ್. ಫ್ಯಾಮಿಲಿಯನ್ನು ಪ್ರೀತಿಸಿ, ನಿಮ್ಮವರನ್ನು ನೀವು ಪ್ರೀತಿಸಿ. ಸೊ ಧೈರ್ಯವಾಗಿರಬೇಕು. ನೀವು ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ದುಃಖ ಪಡಬಾರ್ದು. ನೀವು ಎಷ್ಟು ಖುಷಿಯಾಗಿರ್ತೀರಾ, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಅಷ್ಟು ಬೇಗ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ರಿಟರ್ನ್ ಬರುತ್ತೆ. ನೀವೇ ಕಣ್ಣೀರು ಹಾಕ್ತಾ ಇದ್ದರೆ ಆಗಲ್ಲ. ಸಮಾಧಾನವಾಗಿರಬೇಕು, ತಾಳ್ಮೆಯಿಂದ ಇರಬೇಕು. ಇಲ್ಲಿ ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ನೀವು ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ನೀವು ಹೇಗಿದ್ದೀರಾ, ಪ್ರೀತಿ ಮಾಡುವಾಗ ಹೇಗೆ ಚೆನ್ನಾಗಿದ್ರಾ, ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ರಾ, ಚೆನ್ನಾಗಿ ಊಟ ಮಾಡಿಕೊಂಡು ಖುಷಿಯಾಗಿ ಅದೇ ಥರ ಇರಬೇಕು. ಅವರಿದ್ದಾರೆ ಅಂತ ನೀವು ಇಲ್ಲೇ ಇರಬೇಕು. ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ, ಮೆಡಿಟೇಷನ್ಗೆ ನಿಮಗೆ ಏನೇ ಒಂದು ಕೇಳಿದ್ದನ್ನು ಕೂಡ ಕೊಡುವ ಶಕ್ತಿ ಇರುತ್ತೆ. ಮೆಡಿಟೇಷನ್ ಮಾಡಲಿಕ್ಕೆ ಬರಲಿಲ್ಲ, ಏನು ಮಾಡೋದು? ಯಾವುದಾದ್ರೂ ಒಂದು ಶಾಂತವಾದ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಔಟ್ಸೈಡ್ ಏನೇ ಒಂದು ಸೌಂಡ್ ಬಂದ್ರೂ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡಿ.
ನಿಮ್ಮ ಉಸಿರಾಟದ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ದೇವಸ್ಥಾನದಲ್ಲಿರ್ಬೋದು ಅಥವಾ ಪಾರ್ಕಿನಲ್ಲಿರ್ಬೋದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಮಲ್ಲಿ ಕೂತ್ಕೊಂಡು ಅಥವಾ ಟ್ಯಾರೆಸ್ ಮೇಲೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ಮಾಡಿ. ಬೇರೆ ಯಾವುದೇ ಒಂದು ಹೊರ ಜಗತ್ತಿನಲ್ಲಿ ಏನೇ ಒಂದು ಸೌಂಡ್ ಕೇಳಲಿ, ಯಾರೇ ಏನೇ ಮಾಡ್ಕೊಳ್ಳಿ. ಸೊ ಇದನ್ನೊಂದು ಫಸ್ಟಿಗೆ 3 ನಿಮಿಷ, 1 ನಿಮಿಷನೂ ಆಗ್ಬೋದು, 1 ನಿಮಿಷ, 3 ನಿಮಿಷ, 5 ನಿಮಿಷ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಒಂದು ಎನರ್ಜಿ ಅನ್ನೋದು, ಒಂದು ವೈಬ್ರೇಷನ್ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ನಿಮ್ಮದು ಏನೇ ಒಂದು ಯಾರನ್ನಾದ್ರೂ ಅಟ್ರಾಕ್ಷನ್ ಮಾಡೋದಿರ್ಬೋದು, ಪ್ರೀತಿ ಹುಡುಕಿಕೊಂಡು ಬರೋದಿರ್ಬೋದು, ಸೊ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿರ್ಬೋದು, ಚೇಂಜಸ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲದಕ್ಕೂ ಇದು ಒಂದು ಮೆಡಿಟೇಷನ್ ನಿಮಗೆ ಉತ್ತರವಾಗುತ್ತೆ. ಸೊ ನಿಮ್ಮ ಲೈಫು ಒಂದು ಗ್ರೋತಿಗೆ ಬರುತ್ತೆ, ಒಂದು ಎನ್ಲೈಟ್ಮೆಂಟ್ ಆಗುತ್ತೆ, ಒಂದು ದೀಪದ ಥರ ಪ್ರಜ್ವಲಿಸಲು ಸ್ಟಾರ್ಟ್ ಆಗುತ್ತೆ. ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಅನ್ನೋದು ಇದ್ದೇ ಇರುತ್ತೆ, ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಪ್ರೀತಿ ಒಂದು ಡಿವೈನ್ ಟೈಮಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ನಿಮ್ಮನ್ನು ನೀವು ಪ್ರೀತಿಸಿ, ಏನೇ ಒಂದು ಸಮಸ್ಯೆ ಇದ್ರೂ ನೋವು ಇದ್ರೂ ನನ್ನ ಜೊತೆ ಹೇಳಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.